ಮಾತನಾಡಿದ್ದಾರೆ. ನಮ್ಮ ಹೋರಾಟದ ದಿಕ್ಕು ಯಾವ ಕಡೆ ಹೋಗ್ಬೇಕು ಅಂತಕ್ಕದ್ದು ಕೂಡ ತಿಳಿಸಿದ್ದಾರೆ. ಮುಖ್ಯವಾಗಿ ಸ್ನೇಹಿತರೆ, ಈ ಏನು EPS ಕಾಯ್ದೆ ಬಗ್ಗೆ ಎರಡೆರಡು ಮಾತನಾಡ್ತೇನೆ ನಾನು. 1995ರಲ್ಲಿ ಅಂದಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಶ್ರೀ PV ನರಸಿಂಹರಾವ್ರವರು ದಾರ್ಶನಿಕರು, ಆರ್ಥಿಕ ತಜ್ಞರು, ಈ ದೇಶದ ಬಗ್ಗೆ ಸಾಕಷ್ಟು ಅರಿವುಳ್ಳವರು. ಅವರು EPS ಕಾಯ್ದೆನ ಜಾರಿ ತಂದ್ರು. ಆ ಒಂದು ಮಹಾನ್ ವ್ಯಕ್ತಿ ಆ ಕಾಯ್ದೆನ ಅತ್ಯಂತ ಪರಿಪೂರ್ಣವಾಗಿ ಅದನ್ನು ಅರ್ಥೈಸಿ ಒಂದು ಜಾರಿ ತಂದ್ರು. ಆದ್ರೆ ಆ ಕಾಯ್ದೆನಲ್ಲಿ ಅಂದಿನ ಸಂದರ್ಭದಲ್ಲಿ ಇರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ಇವತ್ತು ನಾವು ನೆಮ್ಮದಿಯಾಗಿ ಸುಖ ಸಂತೋಷದಿಂದ ಜೀವನ ನಡೆಸಲಿಕ್ಕೆ ಅವಕಾಶ ಇತ್ತು. ಆದ್ರೆ ಏನಾಯ್ತು, 2002ರಲ್ಲಿ ಕಟ್ ಆಫ್ ಡೇಟ್ ಅಂತ ಮಾಡಿದ್ರು. ಏನು ಜಾಯಿಂಟ್ ಆಪ್ಷನ್ ಹೈಯರ್ ಪೆನ್ಷನ್ ಕೊಡೋದ್ರ ಬಗ್ಗೆ ಸಂಪೂರ್ಣವಾಗಿ ಒಪ್ಪಿಗೆ ಇತ್ತು. ಆದ್ರೆ ಅದನ್ನ ಜಾಯಿಂಟ್ ಆಪ್ಷನ್ 2002ರಲ್ಲಿ ಎಂಪ್ಲಾಯರು ಮತ್ತೆ ಎಂಪ್ಲಾಯಿ ಇಬ್ರು ಒಟ್ಟಿಗೆ ಸೇರಿಸಿಕೊಟ್ರೆ ಮಾತ್ರ ಜಾಯಿಂಟ್ ಆಪ್ಷನ್ ಬರುತ್ತೆ, ಇಲ್ಲ ಅದು ಬರಲ್ಲ ಅಂತ ಹೇಳಿ ಅಂದಿನ ಒಂದು CBT ಮೀಟಿಂಗ್ ನಲ್ಲಿ ತೀರ್ಮಾನ ಕೈಗೊಂಡ್ರು. ಅದಾದ್ಮೇಲೆ ಎಲ್ಲ ಕಾರ್ಮಿಕ ವಿರೋಧಿ ಚಟುವಟಿಕೆಗಳನ್ನ ಈ EPF ಅಧಿಕಾರಿಗಳು ನಡೆಸಿ ಇವತ್ತು ನಿವೃತ್ತ ನೌಕರರನ್ನ ಈ ರೀತಿ ದುಸ್ಥಿತಿ ತಂದಿದ್ದಾರೆ. ಇದಕ್ಕೆಲ್ಲ ಕಾರಣ ಖಳನಾಯಕರು ಅಂತ ಅಂದ್ರೆ PF ಅಧಿಕಾರಿಗಳು. ಇವರು ಮಾಡ್ತಕ್ಕಂಥ ದ್ರೋಹ ಒಂದಲ್ಲ ಎರಡಲ್ಲ, ನಿರಂತರವಾಗಿ ನಮ್ಮ EPS ನಿವೃತ್ತರನ್ನ ಶೋಷಣೆ ಮಾಡಿದ್ದಾರೆ. ಇವತ್ತು ದೇಶದಲ್ಲಿ 16 ಸ್ಕೀಮ್ಗಳಿದಾವೆ. EPS ಸ್ಕೀಮ್ ಇದೆ, HPS ಸ್ಕೀಮ್ ಇದೆ, FPS ಸ್ಕೀಮ್ ಇದೆ, ಮತ್ತೆ OPS ಸ್ಕೀಮ್. ಎಷ್ಟೊಂದು ಸ್ಕೀಮ್ಗಳು ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. 1 ನೇಷನ್ 1 ಎಲೆಕ್ಷನ್ ಅಂಡ್ 1 ಪೆನ್ಷನ್. 1 ನೇಷನ್ ಎಲ್ಲಿದೆ ಸ್ವಾಮಿ? ಎಲ್ಲಿ ಏನ್ ನಡೀತಾ ಇದೆ ಇಲ್ಲಿ? ನಿಮಗೆ ಮಾತ್ರ 1 ನೇಷನ್ ಇದೆ, ನಮಗೆ 1 ನೇಷನ್ ಇದೆಯಾ? ಇದು ಮಾಡ್ತಕ್ಕಂಥದ್ದು ಅತ್ಯಂತ ದ್ರೋಹದ ಕೆಲಸ ಇದು. ಯಾಕೆಂತ ಅಂದ್ರೆ 2014ನೇ ಇಸ್ವಿನಲ್ಲಿ ಕೋಶಿಯಾರ್ ಕಮಿಟಿ ಅಂತ ಅಂದ್ರೆ ಪಾರ್ಲಿಮೆಂಟರಿ ಕಮಿಟಿ ಅವರೇ ನಿರ್ಧಾರ ಮಾಡಿದ್ರೆ ಅವತ್ತು 100,000 DA ಕೊಟ್ಬಿಡಿ. ಯಾಕೆ ಅಂತ ಅಂದ್ರೆ ಅವರು ದೇಶಕ್ಕಾಗಿ ಒಂದು ನಮ್ಮ ಸಮರ್ಪಣಾ ಮನೋಭಾವದಿಂದ ಸೇವೆ ಸಲ್ಲಿಸಿದ್ದಾರೆ. ನೀವು ಕೋಶಿಯಾರ್ ಕಮಿಟಿನ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿ ಅವತ್ತೇ ರೆಕಮೆಂಡ್ ಮಾಡಿದ್ರು. ಏನಾಯ್ತು? 14 ವರ್ಷ ಆಯ್ತು. 14 ವರ್ಷದಿಂದ ನಿವೃತ್ತರು ಪರಿತಪಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು? ಸರ್ಕಾರ ಮತ್ತು ಅಧಿಕಾರಿಗಳು ಇವತ್ತು ನಿವೃತ್ತರನ್ನ ಇವತ್ತು ಬೀದಿ ಪಾಲ್ ಮಾಡಿದ್ದಾರೆ. ಇದಕ್ಕೆಲ್ಲ ಸ್ನೇಹಿತರೆ, ನಾನು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾವು ನಮ್ಮ ಹೋರಾಟವನ್ನ ತೀವ್ರಗೊಳಿಸ್ತೀವಿ. ನಮ್ಮ ಹೋರಾಟದಿಂದ ಯಾವುದೇ ಕಾರಣದಲ್ಲಿ ನಾವು ಹಿಂತೆಗೆಯಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ತಾವು ಇಷ್ಟೊಂದು ಸಂಖ್ಯೆಯಲ್ಲಿ ಈ ಒಂದು ಮಾಸಿಕ ಸಭೆಗೆ ಆಗಮಿಸಿ ನಮ್ಮ ಎಲ್ಲ ಒಂದು ಇದಕ್ಕೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.